ಪವಿತ್ರ ಪ್ರೇಮ ಚಿಹ್ನೆ ಎಂದ ಕೂಡಲೇ ನಮಗೆ ಮೊದಲು ನೆನಪಾಗುವುದು ಶಹಜಹಾನ್ ತನ್ನ ಪ್ರೇಯಸಿ ನೆನಪಿಗಾಗಿ ಆಗ್ರಾದಲ್ಲಿ ನಿರ್ಮಿಸಿರುವ ತಾಜ್ ಮಹಲ್. ವಿಶ್ವದ ಅತ್ಯಂತ ಪ್ರಸಿದ್ಧ ಸ್ಮಾರಕಗಳಲ್ಲಿ ಇದು ಒಂದಾಗಿದೆ. ಇದನ್ನು ಮೊಘಲ ಸಾಮ್ರಾಜ್ಯದ ದೊರೆ ಶಹಜಹಾನ್ ತನ್ನ ಪತ್ನಿ ಮುಮ್ತಾಜಳ ಪ್ರೀತಿಯ ನೆನಪಿಗಾಗಿ ಕಟ್ಟಿಸಿದ ಎಂದು ಇತಿಹಾಸದಲ್ಲೇ ಹೇಳಲಾಗಿದೆ. ಅಪ್ಪಟ ಶ್ವೇತ ಬಣ್ಣದ ಮಾರ್ಬಲ್ನಲ್ಲಿ ನಿರ್ಮಾಣಗೊಂಡಿರುವ ಈ ತಾಜ್ ಮಹಲ್ ವಿಶ್ವ ಪಾರಂಪರಿಕ ಕಟ್ಟಡಗಳಲ್ಲಿ ಒಂದಾಗಿದೆ. ತಾಜ್ ಮಹಲ್ ನಿರ್ಮಾಣಕ್ಕೆ ಬಳಸಲಾದ ವಾಸ್ತುಶಿಲ್ಪದ ಶೈಲಿಯೇ ಒಂದು ಅದ್ಭುತ ಪ್ರಕ್ರಿಯೆ. ಪರ್ಷಿಯನ್, ಒಟ್ಟೋಮನ್, ಭಾರತ ಹಾಗೂ ಇಸ್ಲಾಮಿಕ್ ಶೈಲಿಯ ಮಿಶ್ರಿತ ವಾಸ್ತುಶಿಲ್ಪದಲ್ಲಿ ವಿನ್ಯಾಸ ಮಾಡಿ ಕಟ್ಟಲಾದ ಸ್ಮಾರಕ ಇದು. ಇದನ್ನು 1632ರಲ್ಲಿ ಕಟ್ಟಲು ಆರಂಭಿಸಿ 1648ರಲ್ಲಿ ಕಾಮಗಾರಿಯನ್ನು ಮುಗಿಸಲಾಯಿತು ಎನ್ನಲಾಗಿದೆ. ಸದ್ಯ ಇದು ತಾಜ್ ಮಹಲ್ ಎಂಬ ಹೆಸರಿನಲ್ಲಿಯೇ ವಿಶ್ವ ಪ್ರಸಿದ್ಧಿಯಾಗಿದೆ. ಆದರೆ ಈ ಸ್ಮಾರಕವನ್ನು ಮೊದಲು ಏನೆಂದು ಕರೆಯುತ್ತಿದ್ದರು ಎಂದು ಬಹುತೇಕ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ತಾಜ್ ಮಹಲ್ ಅಸಲಿ ಹೆಸರು ರೋಜಾ ಎ ಮುನ್ನಾವರಾ. ಪರ್ಷಿಯನ್ ಭಾಷೆಯಲ್ಲಿ ಇದರ ಅರ್ಥ ಅನನ್ಯವಾದ ಕಟ್ಟಡ ಎಂದು. ಆರಂಭದಲ್ಲಿ ತಾಜ್ ಮಹಲ್ ಅನ್ನು ರೋಜಾ ಎ ಮುನ್ನಾವರಾ ಎಂದು ಗುರುತಿಸಲಾಗುತ್ತಿತ್ತು. ಆದರೆ ಇನ್ನೊಂದು ಅರ್ಥದಲ್ಲಿ ಅದು ಪ್ರಕಾಶಿಸುತ್ತಿರುವ ಸಮಾಧಿ ಅಂತ. ಮುಂದೆ ಕಾಲಮಾನ ಬದಲಾದ ಹಾಗೆ ಈ ಒಂದು ಹೆಸರಿಗೆ ತಾಜ್ ಮಹಲ್ ಎಂಬ ಹೆಸರು ಬಂದಿದೆ ಎಂಬ ಮಾಹಿತಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.